ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲ್ಸೇತುವೆಯನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಿದರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಮೇಲ್ಸೇತುವೆ ಆರಂಭದಲ್ಲಿ ದಿನನಿತ್ಯ ಉಂಟಾಗುತ್ತಿದ್ದ ವಾಹನ ಸಂಚಾರ ದಟ್ಟಣೆ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ವಿಶೇಷವಾಗಿ ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಅನುಕೂಲವಾಗಲಿದೆ. ಸ್ಥಳೀಯರು ಹಾಗೂ ಪ್ರಯಾಣಿಕರಿಗೆ ವೇಗವಾದ ಹಾಗೂ ಸುರಕ್ಷಿತ ಸಂಚಾರಕ್ಕೆ ನೆರವಾಗಲಿದೆ ಎಂದು ತಿಳಿಸಿದರು. ಮಾನ್ಯ ಶಾಸಕರಾದಂಥ ಯಶವಂತ ಸುಮಂಡ್ರ ಸಲಹೆ ಮೇರೆಗೆ ಅಧಿಕೃತ ಉದ್ಘಾಟನೆಯನ್ನು ವಿಳಂಬ ಮಾಡ್ತೇವೆ. ಈಗ ತುರ್ತಾಗಿ ಜನರಿಗೆ ಅನುಕೂಲ ಆಗಲಿ, ವಾಹನ ಮಾಲೀಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಅಂದರೆ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಬಂದದ್ದು ಹೌದು. ಪ್ರಜಾಪ್ರಭುತ್ವದಲ್ಲಿ ಈ ಟೀಕೆಗಳಿದ್ದರೆ ಅವರ ಉದ್ದೇಶವೂ ಕೂಡ ಆದಷ್ಟು ಬೇಗ ಕಾಮಗಾರಿ ಆಗಬೇಕು ಅಂತ ಹೇಳುವ ಉದ್ದೇಶ ಇರುವುದರಿಂದ ಎಲ್ಲರನ್ನೂ ಕೂಡ ಗೌರವಿಸಿಕೊಂಡು ಇದಕ್ಕೆ ವಿಮರ್ಶೆ ಮಾಡಿರುವಂಥ ಮಾಧ್ಯಮಗಳಿಗೆ ಅಭಿನಂದನೆ ಹೇಳಿ, ತಡಾಯಿತು ಬೇಗ ಮಾಡಿ ಅಂತ ಗದರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಅಧಿಕೃತವಾದಂಥ ಮೇಲ್ಸೇತುವೆಯನ್ನು ವಾಹನ ಸಂಚಾರಕ್ಕೋಸ್ಕರ ಇವತ್ತು ಮುಕ್ತ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿದ ನಂತರ ಶಾಸಕರಾದ ಯಶವಂತ ಸುಮಂಡ್ರ ಜೊತೆಯಲ್ಲಿ ಒಂದು ಸಮಾರಂಭ ಮಾಡಿ ಅಧಿಕೃತವಾದ ಉದ್ಘಾಟನೆ ಮಾಡ್ತೇವೆ.